ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 25/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಆಜ್ಞಾಕಾರಿ ಮಕ್ಕಳೇ, ಎಲ್ಲವೂ ಪುರುಷಾರ್ಥದ ಮೇಲೆಯೇ ಆಧಾರಿತವಾಗಿದೆ. ತಂದೆ ಶ್ರೀಮತ ನೀಡುತ್ತಾರೆಂದರೆ ಪುರುಷಾರ್ಥವೂ ಸಹ ಶ್ರೇಷ್ಠವಾಗಿ ನಡೆಯಬೇಕಲ್ಲವೇ? ಮುಖ್ಯವಾದುದು ಕಾಮವಿಕಾರ. ಇದಕ್ಕಾಗಿಯೇ ತಂದೆ ಹೇಳುತ್ತಾರೆ, ಇದು ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯ ಸಾಧಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ. ಓಂ ನಮಃ ಶಿವಾಯ. ಓಂ ಎಂದು ಹೆಚ್ಚಾಗಿ ಏಕೆ ಹೇಳಲಾಗುತ್ತದೆ? ಇದು ಪರಿಚಯ ನೀಡುವುದಾಗಿದೆ. ಆತ್ಮದ ಪರಿಚಯವನ್ನು ಆತ್ಮವೇ ನೀಡುತ್ತದೆ. ಮಾತುಕತೆಯನ್ನು ಆತ್ಮವೇ ಶರೀರದ ಮೂಲಕ ಮಾಡುತ್ತದೆ. ಆತ್ಮವಿಲ್ಲದೆ ಶರೀರವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಈ ಆತ್ಮವು ತನ್ನ ಪರಿಚಯವನ್ನು ನೀಡುತ್ತದೆ. ನಾವಾತ್ಮಗಳು ಪರಮಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಅವರು ಅಹಂ ಆತ್ಮ ಸೋ ಪರಮಾತ್ಮ ಎಂದು ಹೇಳುತ್ತಾರೆ. ನಿಮಗೆ ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಡಲಾಗುತ್ತದೆ. ತಂದೆಯಂತೂ ಮಕ್ಕಳೇ ಎಂದು ಕರೆಯುತ್ತಾರಲ್ಲವೇ? ಆತ್ಮಿಕ ತಂದೆ ಹೇಳುತ್ತಾರೆ, ಹೇ ಆತ್ಮಿಕ ಮಕ್ಕಳೇ, ಈ ಇಂದ್ರಿಯಗಳ ಮೂಲಕ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಂದೆ ತಿಳಿಸುತ್ತಾರೆ, ಮೊದಲು ಜ್ಞಾನ ನಂತರ ಭಕ್ತಿ ಎಂದರೆ ಮೊದಲು ಭಕ್ತಿ ನಂತರ ಜ್ಞಾನ ಎಂದಲ್ಲ. ಮೊದಲು ಜ್ಞಾನದ ಹಗಲು ನಂತರ ಭಕ್ತಿಯ ರಾತ್ರಿ. ಮೊದಲು ಜ್ಞಾನ ನಂತರ ಅಜ್ಞಾನ. ಸನ್ಯಾಸಿಗಳು ಸಹ ಜ್ಞಾನ ಹಗಲು ಭಕ್ತಿ ರಾತ್ರಿ ಎಂದು ತಿಳಿದಿರಬಹುದು. ನಂತರ ಯಾವಾಗ ಹಗಲು ಬರುತ್ತದೆ ಎಂದರೆ ಭಕ್ತಿಯಲ್ಲಿ ವೈರಾಗ್ಯ ಬಂದಾಗ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಮತ್ತು ವಿಜ್ಞಾನ ಇರಬೇಕು. ಮೊದಲು ಜ್ಞಾನ ಎಂದೇ ಹೇಳಬೇಕಾಗುತ್ತದೆ. ಈಗ ನೀವು ಜ್ಞಾನದ ಶಿಕ್ಷಣವನ್ನು ಓದುತ್ತಿದ್ದೀರಿ. ನಂತರ ಸತ್ಯಯುಗ ತ್ರೇತಾಯುಗದಲ್ಲಿ ನಿಮಗೆ ಜ್ಞಾನದ ಪ್ರಾರಬ್ಧ ಸಿಗುತ್ತದೆ. ಬಾಬಾ ಈಗ ಜ್ಞಾನ ನೀಡುತ್ತಿದ್ದಾರೆ. ಇದರ ಪ್ರಾರಬ್ಧ ಸತ್ಯಯುಗ ತ್ರೇತಾಯುಗದಲ್ಲಿ ಇರುತ್ತದೆ. ಇವು ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ಈಗ ತಂದೆ ನಿಮಗೆ ಜ್ಞಾನ ಕೊಡುತ್ತಿದ್ದಾರೆ. ಜ್ಞಾನದಿಂದ ಆಚೆ ವಿಜ್ಞಾನ, ಅಂದರೆ ತಮ್ಮ ಮನೆ ಶಾಂತಿಧಾಮಕ್ಕೆ ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಅಲ್ಲಿ ಜ್ಞಾನವೂ ಇಲ್ಲ, ಭಕ್ತಿಯೂ ಇಲ್ಲ. ಅದನ್ನು ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಜ್ಞಾನದಿಂದ ಆಚೆ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಈ ಎಲ್ಲ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ತಂದೆ ಜ್ಞಾನ ಕೊಡುತ್ತಾರೆ. ಹೊಸ ಪ್ರಪಂಚಕ್ಕೆ ಹೋಗಬೇಕೆಂದರೆ ಮೊದಲು ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕು. ಮುಕ್ತಿಧಾಮಕ್ಕೆ ಹೋಗಬೇಕು. ಅಲ್ಲಿನ ನಿವಾಸಿ ಆತ್ಮಗಳಾಗಿದ್ದೇವೆ. ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕಲ್ಲವೇ? ಈ ಹೊಸ ಹೊಸ ವಿಷಯಗಳನ್ನು ನೀವೇ ಕೇಳುತ್ತಿದ್ದೀರಿ. ಬೇರೆಯವರಿಗೆ ಇದು ಅರ್ಥ ಆಗುವುದಿಲ್ಲ. ನಾವಾತ್ಮಗಳು ಸ್ಪಿರಿಚುವಲ್ ಫಾದರ್ನ ಸ್ಪಿರಿಚುವಲ್ ಮಕ್ಕಳಾಗಿದ್ದೇವೆ ಎಂದು ನೀವು ತಿಳಿದಿದ್ದೀರಿ. ಆತ್ಮಿಕ ಮಕ್ಕಳಿಗೆ ಅವಶ್ಯವಾಗಿ ಆತ್ಮಿಕ ತಂದೆಯೇ ಬೇಕು. ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಬಂದು ಜ್ಞಾನ ನೀಡುತ್ತಾರೆ. ತಂದೆ ಹೇಗೆ ಬರುತ್ತಾರೆ ಎನ್ನುವುದನ್ನು ತಿಳಿಸಲಾಗಿದೆ. ತಂದೆ ಹೇಳುತ್ತಾರೆ, ನಾನು ಕೂಡ ಪ್ರಕೃತಿಯನ್ನು ಧಾರಣೆ ಮಾಡಬೇಕಾಗುತ್ತದೆ. ಈಗ ನೀವು ತಂದೆಯಿಂದಲೇ ಕೇಳಬೇಕು. ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಅಲ್ಲ. ಮಕ್ಕಳು ಕೇಳಿ ನಂತರ ಬೇರೆ ಸಹೋದರರಿಗೆ ತಿಳಿಸುತ್ತಾರೆ. ಏನಾದರೊಂದು ಅವಶ್ಯವಾಗಿ ತಿಳಿಸುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಏಕೆಂದರೆ ಅವರೇ ಪತಿತ ಪಾವನರಾಗಿದ್ದಾರೆ. ಬುದ್ಧಿಯೂ ಅಲ್ಲಿಗೆ ಹೋಗುತ್ತದೆ. ಮಕ್ಕಳಿಗೆ ತಿಳಿಸಿದಾಗ ಅರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಮೊದಲು ಬುದ್ಧಿಹೀನರಾಗಿದ್ದರು. ಭಕ್ತಿ ಮಾರ್ಗದಲ್ಲಿ ತಿಳುವಳಿಕೆ ಇಲ್ಲದೆ ರಾವಣನ ಹಿಡಿತಕ್ಕೆ ಸಿಲುಕಿ ಏನೇನೋ ಮಾಡುತ್ತಾರೆ. ಹೇಗೆ ಅಧಮರಾಗುತ್ತಾರೆ? ಮದ್ಯಪಾನ ಮಾಡುವುದರಿಂದ ಏನಾಗುತ್ತಾರೆ? ಮದ್ಯವು ಗಲೀಜನ್ನು ಇನ್ನೂ ಹೆಚ್ಚಿಸುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಕಲ್ಪಕಲ್ಪವೂ ಪಡೆಯುತ್ತಾ ಬಂದಿದ್ದೇವೆ. ಆದ್ದರಿಂದ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಕೃಷ್ಣನ ದೈವಿ ಗುಣಗಳ ಮಹಿಮೆ ಎಷ್ಟಿದೆ! ವೈಕುಂಠದ ಮಾಲೀಕ ಎಷ್ಟು ಮಧುರವಾಗಿದ್ದಾನೆ! ಈಗ ಕೃಷ್ಣನ ವಂಶಾವಳಿ ಎಂದು ಹೇಳುವುದಿಲ್ಲ. ತಂದೆಯೇ ರಾಜ್ಯಾಧಿಕಾರದ ಡಿನಾಯಸ್ಟಿಯನ್ನು ನೀಡುತ್ತಾರೆ ಎಂದು ಈಗ ಮಕ್ಕಳಿಗೆ ತಿಳಿದಿದೆ. ಈ ಚಿತ್ರಗಳು ಮೊದಲಾದವು ಇಲ್ಲದಿದ್ದರೂ ನೀವು ತಿಳಿಸಿಕೊಡಬಹುದು. ಮಂದಿರಗಳಂತೂ ನಿರ್ಮಾಣವಾಗುತ್ತಲೇ ಇರುತ್ತವೆ.
ಯಾರಲ್ಲಿ ಜ್ಞಾನವಿದೆಯೋ ಅವರು ಬೇರೆಯವರ ಕಲ್ಯಾಣ ಮಾಡಲು, ತಮ್ಮ ಸಮಾನರನ್ನಾಗಿ ಮಾಡಲು ಓಡುತ್ತಲೇ ಇರುತ್ತಾರೆ. ನಾವು ಎಷ್ಟು ಜನರಿಗೆ ಜ್ಞಾನ ತಿಳಿಸಿದ್ದೇವೆ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು. ಕೆಲವರಿಗೆ ತಕ್ಷಣವೇ ಜ್ಞಾನದ ಬಾಣ ತಗಲುತ್ತದೆ. ಭೀಷ್ಮ ಪಿತಾಮಹ ಮೊದಲಾದವರು ಕೂಡ ಹೇಳಿದ್ದಾರೆ, ನಮಗೆ ಕುಮಾರಿಯರಿಂದ ಜ್ಞಾನದ ಬಾಣ ತಗುಲಿತು ಎಂದು. ಇವರೆಲ್ಲರೂ ಪವಿತ್ರ ಕುಮಾರ ಕುಮಾರಿಯರು, ಅಂದರೆ ಮಕ್ಕಳಾಗಿದ್ದಾರೆ. ನೀವೆಲ್ಲರೂ ಮಕ್ಕಳಾಗಿದ್ದೀರಿ, ಆದ್ದರಿಂದಲೇ ನಾವು ಬ್ರಹ್ಮ ಕುಮಾರ ಕುಮಾರಿಯರು, ಅಣ್ಣ ತಂಗಿಯರು ಎಂದು ಹೇಳುತ್ತೀರಿ. ಇದು ಪವಿತ್ರ ಸಂಬಂಧವಾಗಿದೆ. ಅದು ಕೂಡ ದತ್ತು ಮಕ್ಕಳು, ತಂದೆ ದತ್ತು ಮಾಡಿಕೊಂಡಿದ್ದಾರೆ. ಶಿವಬಾಬಾ ಅವರು ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಂಡಿದ್ದಾರೆ. ಸತ್ಯಯುಗದಲ್ಲಿ ದತ್ತು ಎಂಬ ಪದ ಇರುವುದಿಲ್ಲ. ಶಿವಬಾಬಾರವರ ಮಕ್ಕಳಂತೂ ಆಗಿಯೇ ಇದ್ದೇವೆ. ಎಲ್ಲರೂ ಓ ಶಿವಬಾಬಾ ಎಂದು ಕರೆಯುತ್ತಾರೆ, ಆದರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಎಲ್ಲ ಆತ್ಮಗಳು ಶರೀರ ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತವೆ. ಹಾಗಾದರೆ ಶಿವಬಾಬಾ ಕೂಡ ಖಂಡಿತವಾಗಿಯೂ ಶರೀರ ಧಾರಣೆ ಮಾಡಿ ಪಾತ್ರ ಅಭಿನಯಿಸಬೇಕಲ್ಲವೇ? ಶಿವಬಾಬಾ ಪಾತ್ರ ಅಭಿನಯಿಸದಿದ್ದರೆ ಅವರು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ, ಬೆಲೆಯೇ ಇರುತ್ತಿರಲಿಲ್ಲ. ಇಡೀ ಪ್ರಪಂಚದ ಸದ್ಗತಿ ಮಾಡಿದಾಗಲೇ ಅವರಿಗೆ ಬೆಲೆ ಇರುತ್ತದೆ, ಆಗ ಅವರ ಮಹಿಮೆಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡುತ್ತಾರೆ. ಸದ್ಗತಿಯಾದ ನಂತರ ತಂದೆಯನ್ನು ನೆನಪು ಮಾಡುವ ಅಗತ್ಯವೇ ಇಲ್ಲ. ಅವರು ಕೇವಲ ಗಾಡ್ ಫಾದರ್ ಎಂದು ಹೇಳಿದಾಗ ಟೀಚರ್, ಗುರು ಮಾಯವಾಗುತ್ತಾರೆ. ಪರಮಪಿತ ಪರಮಾತ್ಮ ಪಾವನ ಮಾಡುವವರು ಎಂದು ಹೇಳುವುದಕ್ಕೆ ಮಾತ್ರ ಇರುತ್ತದೆ. ಅವರು ಸದ್ಗತಿ ನೀಡುವವರು ಎಂದು ಹೇಳಲು ಸಾಧ್ಯವಿಲ್ಲ. ಮಹಿಮೆಯಲ್ಲಿ ಎಲ್ಲರಿಗೂ ಸದ್ಗತಿ ನೀಡುವವರು ಒಬ್ಬರೇ ಎಂದು ಬರುತ್ತದೆ, ಆದರೆ ಅರ್ಥವಿಲ್ಲದೆ ಹೇಳಿಬಿಡುತ್ತಾರೆ. ಈಗ ನೀವು ಏನೇ ಹೇಳಿದರೂ ಅರ್ಥಸಹಿತವಾಗಿ ಹೇಳುತ್ತೀರಿ. ಭಕ್ತಿಯ ರಾತ್ರಿ ಬೇರೆ, ಜ್ಞಾನದ ಹಗಲು ಬೇರೆ ಎಂದು ಅರ್ಥ ಮಾಡಿಕೊಂಡಿದ್ದೀರಿ. ಹಗಲಿಗೂ ಸಮಯವಿದೆ, ರಾತ್ರಿಗೂ ಸಮಯವಿದೆ. ಇದು ಬೇಹದ್ದಿನ ವಿಷಯವಾಗಿದೆ. ಮಕ್ಕಳಿಗೆ ಬೇಹದ್ದಿನ ಜ್ಞಾನ ಸಿಗುತ್ತಿದೆ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ. ತಂದೆ ಹೇಳುತ್ತಾರೆ, ನಾನು ಕೂಡ ರಾತ್ರಿಯನ್ನು ಹಗಲನ್ನಾಗಿ ಮಾಡಲು ಬರುತ್ತೇನೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ಬೇಹದ್ದಿನ ರಾತ್ರಿಯಲ್ಲಿ ಬರುತ್ತೇನೆ. ಅರ್ಧ ಕಲ್ಪದ ಹಗಲು ಪೂರ್ಣವಾಯಿತು, ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಬರುತ್ತೇನೆ. ಅರ್ಧ ಕಲ್ಪ ರಾವಣನ ರಾಜ್ಯ ಎಂದು ನಿಮಗೆ ತಿಳಿದಿದೆ. ಅದರಲ್ಲಿ ಅನೇಕ ಪ್ರಕಾರದ ದುಃಖಗಳಿವೆ. ನಂತರ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿದಾಗ ಅದರಲ್ಲಿ ಸುಖವೇ ಸುಖ ಸಿಗುತ್ತದೆ. ಇದು ಸುಖ ಮತ್ತು ದುಃಖದ ಆಟ ಎಂದು ಹೇಳಲಾಗುತ್ತದೆ. ಸುಖ ಎಂದರೆ ರಾಮ, ದುಃಖ ಎಂದರೆ ರಾವಣ. ರಾವಣನ ಮೇಲೆ ವಿಜಯ ಸಾಧಿಸಿದಾಗ ರಾಮ ರಾಜ್ಯವಾಗುತ್ತದೆ. ನಂತರ ಅರ್ಧ ಕಲ್ಪದ ನಂತರ ರಾವಣನು ರಾಮರಾಜ್ಯದ ಮೇಲೆ ವಿಜಯ ಸಾಧಿಸಿದಾಗ ರಾವಣನೇ ಕುಳಿತು ರಾಜ್ಯಭಾರ ಮಾಡುತ್ತಾನೆ. ನೀವೀಗ ಮಾಯೆಯ ಮೇಲೆ ವಿಜಯ ಸಾಧಿಸುತ್ತೀರಿ. ಪ್ರತಿಯೊಂದು ಪದವನ್ನು ನೀವು ಅರ್ಥಸಹಿತವಾಗಿ ಹೇಳುತ್ತೀರಿ. ಇದು ನಿಮ್ಮ ಈಶ್ವರಿಯ ಭಾಷೆಯಾಗಿದೆ. ಈಶ್ವರ ಹೇಗೆ ಮಾತನಾಡುತ್ತಾರೆ ಎಂದು ಯಾರಿಗಾದರೂ ಹೇಗೆ ಅರ್ಥವಾದೀತು? ಇದು ಗಾಡ್ ಫಾದರ್ ಅವರ ಭಾಷೆ ಎಂದು ನಿಮಗೆ ತಿಳಿದಿದೆ, ಏಕೆಂದರೆ ಗಾಡ್ ಫಾದರ್ ನಾಲೆಡ್ಜ್ ಫುಲ್ ಆಗಿದ್ದಾರೆ. ಅವರು ಜ್ಞಾನ ಸಾಗರ, ನಾಲೆಡ್ಜ್ ಫುಲ್ ಎಂದು ಗಾಯನ ಮಾಡಲಾಗುತ್ತದೆ. ಹಾಗಾದರೆ ಖಂಡಿತವಾಗಿಯೂ ಯಾರಿಗಾದರೂ ನಾಲೆಡ್ಜ್ ನೀಡುತ್ತಾರಲ್ಲವೇ? ಬಾಬಾ ಹೇಗೆ ನಾಲೆಡ್ಜ್ ನೀಡುತ್ತಾರೆ ಎಂದು ಈಗ ನಿಮಗೆ ಅರ್ಥವಾಗುತ್ತಿದೆ. ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ಸೃಷ್ಟಿ ಚಕ್ರದ ನಾಲೆಡ್ಜ್ ಕೂಡ ನೀಡುತ್ತಾರೆ. ಈ ನಾಲೆಡ್ಜ್ ಪಡೆಯುವುದರಿಂದ ನಾವು ಚಕ್ರವರ್ತಿ ರಾಜರಾಗುತ್ತೇವೆ. ಸ್ವದರ್ಶನ ಚಕ್ರವಿದೆಯಲ್ಲವೇ? ನೆನಪು ಮಾಡುವುದರಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ. ಇದು ನಿಮ್ಮ ಅಹಿಂಸಕ ಚಕ್ರ, ನೆನಪಿನ ಚಕ್ರ. ಆ ಚಕ್ರವು ಹಿಂಸಕ ಚಕ್ರ, ತಲೆ ಕತ್ತರಿಸುವ ಚಕ್ರ. ಆ ಅಜ್ಞಾನಿ ಮನುಷ್ಯರು ಒಬ್ಬರಿಗೊಬ್ಬರು ತಲೆ ಕತ್ತರಿಸುತ್ತಿರುತ್ತಾರೆ. ನೀವು ಈ ಸ್ವದರ್ಶನ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ವಿಶ್ವದ ಮಾಲೀಕತನವನ್ನು ಪಡೆಯುತ್ತೀರಿ. ಅವರು ಗಂಟಲು ಕತ್ತರಿಸುತ್ತಾರೆ, ಅದು ಹಿಂಸೆಯ ಚಕ್ರ. ಅದರಿಂದ ಕುತ್ತಿಗೆ ಕತ್ತರಿಸಲ್ಪಡುತ್ತದೆ. ಕಾಮವಿಕಾರವು ಮಹಾಶತ್ರುವಾಗಿದ್ದು ಅದರಿಂದ ಆದಿ ಮಧ್ಯ ಅಂತ್ಯ ದುಃಖ ಸಿಗುತ್ತದೆ. ಅದು ದುಃಖದ ಚಕ್ರವಾಗಿದೆ. ತಂದೆ ಕುಳಿತು ನಿಮಗೆ ಈ ಚಕ್ರದ ಜ್ಞಾನ ತಿಳಿಸಿಕೊಡುತ್ತಾರೆ. ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ. ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಕಥೆಗಳನ್ನು ಬರೆದಿದ್ದಾರೆ, ಬಹಳಷ್ಟು ಕಥೆಗಳಿವೆ. ನೀವೀಗ ಆ ಎಲ್ಲವನ್ನೂ ಮರೆಯಬೇಕಾಗಿದೆ.
ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಏಕೆಂದರೆ ತಂದೆಯಿಂದಲೇ ಸ್ವರ್ಗದ ಆಸ್ತಿ ಪಡೆಯುತ್ತೀರಲ್ಲವೇ? ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿ ಪಡೆಯಬೇಕು. ಎಷ್ಟು ಸುಲಭವಾಗಿದೆ! ಬೇಹದ್ದಿನ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದರೆ ಆಸ್ತಿ ಪಡೆಯುವುದಕ್ಕಾಗಿಯೇ ನೆನಪು ಮಾಡುತ್ತೀರಿ. ತಂದೆಯೇ ದೈವಿ ರಾಜ್ಯ ಅಥವಾ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಮನ್ಮನಾಭವ ಮಧ್ಯಾಜೀಭವ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವಾಗ ಮಕ್ಕಳಿಗೆ ಖುಷಿಯ ಮಟ್ಟ ಏರಿರಬೇಕಲ್ಲವೇ? ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ನಾವು ಸ್ವರ್ಗದ ಮಾಲೀಕರಾಗಿದ್ದೆವು. ಇದು ಭಾರತವಾಸಿಗಳ ವಿಷಯವಾಗಿದೆ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನೀವು ಹೇಳುತ್ತೀರಿ. ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನಾವು ಸ್ವರ್ಗದ ಮಾಲೀಕರಾಗಿದ್ದೆವು. ನಂತರ ಅವಶ್ಯವಾಗಿ ನಾವೇ ಮಾಲೀಕರಾಗಬೇಕು. ನಾವು ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ. ತಂದೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಎಂದರೆ ನಾವು ಕೂಡ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಬೇಕು. ತಂದೆಯಿಂದ ಆಸ್ತಿ ಪಡೆಯುವವರು ಅವಶ್ಯವಾಗಿ ಸ್ವರ್ಗವಾಸಿಗಳಾಗುತ್ತಾರೆ. ನಂತರ ನೀವೇ ನರಕವಾಸಿಗಳಾಗಿದ್ದೀರಿ. ಸ್ವರ್ಗವಾಸಿಗಳು ನೀವೇ ಆಗುತ್ತೀರಿ. ಯಾರು ಸತೋಪ್ರಧಾನರಾಗುತ್ತಾರೋ ಅವರೇ ನಂತರ ಅವಶ್ಯವಾಗಿ ತಮೋಪ್ರಧಾನರಾಗುತ್ತಾರೆ. ಸತೋಪ್ರಧಾನರಾಗಿದ್ದೆವು, ಈಗ ತಮೋಪ್ರಧಾನರಾಗಿದ್ದೇವೆ. ಭಕ್ತಿ ಮಾರ್ಗಕ್ಕೂ ನಾವೇ ಬಂದಿದ್ದೇವೆ. ಆಲ್ರೌಂಡ್ ಚಕ್ರ ಹಾಕಿದ್ದೇವೆ. ಭಾರತವಾಸಿಗಳಾದ ನಾವೇ ಸ್ವರ್ಗವಾಸಿಗಳಾಗಿದ್ದೆವು. ಅಂದರೆ ಸೂರ್ಯವಂಶಿಗಳಾಗಿದ್ದೆವು. ನಂತರ ಚಂದ್ರವಂಶಿ ವೈಶ್ಯವಂಶಿಗಳಾಗಿ ಕೆಳಗೆ ಬಿದ್ದೆವು. ಅದು ನಮ್ಮ ಕುಲವಾಗಿತ್ತು. ಭಾರತವಾಸಿಗಳಾದ ನಾವು ದೇವತೆಗಳಾಗಿದ್ದೆವು. ನಂತರ ನಾವೇ ಕೆಳಗೆ ಬಿದ್ದೆವು. ಈಗ ನಿಮಗೆಲ್ಲವೂ ತಿಳಿಯುತ್ತಿದೆ. ವಾಮ ಮಾರ್ಗಕ್ಕೆ ಹೋದಾಗ ಎಷ್ಟು ಕನಿಷ್ಠರಾಗುತ್ತಾರೆ. ಮಂದಿರಗಳಲ್ಲಿ ಕೂಡ ಅಂತಹ ಅಶ್ಲೀಲ ಚಿತ್ರಗಳನ್ನು ಬಿಡಿಸಿದ್ದಾರೆ. ಹಿಂದೆ ಗಡಿಯಾರಗಳಲ್ಲೂ ಅಂತಹ ಕೊಳಕು ಚಿತ್ರಗಳನ್ನು ಹಾಕುತ್ತಿದ್ದರು. ನಾವು ಎಷ್ಟು ಸುಂದರವಾಗಿದ್ದೆವು. ನಂತರ ನಾವೇ ಪುನರ್ಜನ್ಮ ಪಡೆಯುತ್ತಾ ಎಷ್ಟೊಂದು ಕನಿಷ್ಠರಾಗುತ್ತೇವೆ ಎಂದು ಈಗ ನಿಮಗೆ ಅರ್ಥವಾಗುತ್ತಿದೆ. ಇವರು ಸತ್ಯಯುಗದ ಮಾಲೀಕರಾಗಿದ್ದರು, ಅಂದರೆ ದೈವಿ ಗುಣವುಳ್ಳ ಮನುಷ್ಯರಾಗಿದ್ದರು. ಈಗ ಅಸುರಿ ಗುಣವುಳ್ಳವರಾಗುತ್ತಾರೆ. ಬೇರೆ ಯಾವುದೇ ವ್ಯತ್ಯಾಸವಿಲ್ಲ. ಬಾಲ ಅಥವಾ ಸೊಂಡಿಲು ಇರುವ ಮನುಷ್ಯರಿರುವುದಿಲ್ಲ. ದೇವತೆಗಳ ಕೇವಲ ಇವು ಗುರುತುಗಳಾಗಿವೆ. ಉಳಿದಂತೆ ಸ್ವರ್ಗವು ಪ್ರಾಯಲೋಪವಾಗಿದೆ. ಈ ಚಿತ್ರಗಳೇ ಗುರುತಾಗಿವೆ. ಚಂದ್ರವಂಶಿಗಳದ್ದು ಗುರುತಿದೆ. ಈಗ ಮಾಯೆಯ ಮೇಲೆ ವಿಜಯ ಸಾಧಿಸಲು ಯುಕ್ತಿ ಮಾಡುತ್ತೀರಿ. ಯುದ್ಧ ಮಾಡುತ್ತಾ ಫೇಲ್ ಆದಾಗ ಅವರಿಗೆ ಈ ಗುರುತನ್ನು ಕೊಡಲಾಗಿದೆ. ಭಾರತವಾಸಿಗಳು ವಾಸ್ತವವಾಗಿ ದೈವಿ ಮನೆತನದವರಾಗಿದ್ದಾರೆ. ಇಲ್ಲದಿದ್ದರೆ ಎಲ್ಲಾ ಮನೆತನದವರನ್ನು ಎಣಿಸಬೇಕಾಗುತ್ತಿತ್ತು. ಆದರೆ ಭಾರತವಾಸಿಗಳಿಗೆ ತಮ್ಮ ಮನೆತನದ ಬಗ್ಗೆ ತಿಳಿಯದ ಕಾರಣ ತಮ್ಮನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ. ಬೇಹದ್ದಿನ ತಂದೆ ಬರುವುದೇ ಮಕ್ಕಳಿಗೆ ಸಂಪೂರ್ಣ ತಿಳುವಳಿಕೆ ಕೊಟ್ಟು ಖುಷಿಪಡಿಸಲು. ಕಲ್ಪಕಲ್ಪವು ಎಲ್ಲರ ದುಃಖ ದೂರ ಮಾಡಲು ಬರುತ್ತಾರೆ. ನನ್ನನ್ನು ನೆನಪು ಮಾಡುವುದರಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ ಎಂದು ತಿಳಿಸಿಕೊಡುತ್ತಾರೆ. ಇನ್ನು ಉಳಿದದ್ದು ಪದವಿ. ಅದು ಶಿಕ್ಷಣದ ಮೇಲಿದೆ. ಅದು ಕೂಡ ಕಷ್ಟವೇನಲ್ಲ. ಕೇವಲ ಚಕ್ರವನ್ನು ತಿಳಿದುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ. ಸೃಷ್ಟಿ ಚಕ್ರದ ಜ್ಞಾನವಾಯಿತು. ಅರ್ಥ ಮಾಡಿಕೊಳ್ಳಬೇಕು ಮತ್ತು ತಿಳಿಸಿಕೊಡಬೇಕು. ಚಕ್ರದ ವಿಷಯದಲ್ಲಿ ಗೊಂದಲವಿದೆ. ನಾವು 5,000 ವರ್ಷಗಳ ಚಕ್ರ ಎನ್ನುತ್ತೇವೆ. ಅವರು ಲಕ್ಷಾಂತರ ವರ್ಷಗಳ ಚಕ್ರ ಎನ್ನುತ್ತಾರೆ. ಇದರಲ್ಲಿಯೇ ಮನುಷ್ಯರು ಗೊಂದಲಕ್ಕೀಡಾಗುತ್ತಾರೆ. ಈ ಯಜ್ಞದಲ್ಲಿ ವಿಘ್ನಗಳು ಬರುತ್ತವೆ ಎಂದು ತಂದೆ ಹೇಳುತ್ತಾರೆ. ಏಕೆಂದರೆ ಇದು ಯುದ್ಧವಾಗಿದೆ. ರಾವಣನ ರಾಜ್ಯದಲ್ಲಿ ವಿಘ್ನಗಳು ಅವಶ್ಯವಾಗಿ ಬರುತ್ತವೆ. ಹೊಸ ಪ್ರಪಂಚದಲ್ಲಿ ಯಾವುದೇ ಜಗಳ ಮೊದಲಾದವುಗಳಿಲ್ಲ. ತಂದೆ ಬಂದು ಎಲ್ಲಾ ಜಗಳಗಳನ್ನು ಸಮಾಪ್ತಿ ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡಬೇಕು. ಆಗ ಸತೋಪ್ರಧಾನರಾಗುತ್ತೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಸತೋಪ್ರಧಾನತೆಯಲ್ಲಿ ಜಗಳ ಇರುವುದೇ ಇಲ್ಲ. ಅವರ ಗುಣಗಳನ್ನು ಗಾಯನ ಮಾಡುತ್ತಾರೆ. ತಮ್ಮ ಅವಗುಣಗಳನ್ನು ವರ್ಣಿಸುತ್ತಾರೆ ಮತ್ತು ದೇವತೆಗಳ ಗುಣಗಳನ್ನು ಗಾಯನ ಮಾಡುತ್ತಾರೆ. ಇದರಿಂದಲೇ ಸಿದ್ಧವಾಗುತ್ತದೆ, ಈಗ ಮಕ್ಕಳು ಅಂತಹವರಾಗುತ್ತಿದ್ದೀರಿ. ಆದ್ದರಿಂದ ಅಂತಹ ಮಹಿಮೆಗೆ ಯೋಗ್ಯರಾಗಬೇಕು. ಮಾಯೆಯ ಯುದ್ಧವು ಕೂಡ ಬಹಳ ಕಠಿಣವಾಗಿದೆ. ಇದು ಸೋಲು ಗೆಲುವಿನ ಆಟವಾಗಿದೆ. ಇದು ಆತ್ಮಿಕ ಮಕ್ಕಳಿಗೆ ಸೋಲು ಗೆಲುವಿನ ಆಟ.
ಮಕ್ಕಳು ಎಂದರೆ ಆತ್ಮಗಳು. ಆತ್ಮವು ಸೋಲುತ್ತದೆ ಮತ್ತು ಗೆಲ್ಲುತ್ತದೆ. ನಾನು ಗೆಲುವಿನ ಹಾರವನ್ನು ಹಾಕುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಮಾಯೆಯು ಸೋಲನ್ನು ಉಣಿಸುತ್ತದೆ. ಯಾರೋ ಉನ್ನತ ಪದವಿ, ಇನ್ನು ಯಾರೋ ಕಡಿಮೆ ಪದವಿ ಪಡೆಯುತ್ತಾರೆ. ದೇವತೆಗಳಂತೂ ಅವಶ್ಯವಾಗಿ ಆಗುತ್ತಾರೆ. ವಕೀಲ ಶಿಕ್ಷಣವನ್ನು ಓದುವವರು ಅವಶ್ಯವಾಗಿ ವಕೀಲರಾಗುತ್ತಾರೆ. ನಂತರ ಯಾರೋ ಶ್ರೇಷ್ಠ, ಅದರಲ್ಲಿಯೂ ಯಾರೋ ಕಡಿಮೆ. ಪುರುಷಾರ್ಥವನ್ನು ಎಲ್ಲರೂ ಮಾಡುತ್ತಲೇ ಇರುತ್ತಾರೆ. ಧೈರ್ಯ, ಮಹಾವೀರತನವನ್ನು ತೋರಿಸುತ್ತಾರೆ. ಇದನ್ನು ತಂದೆ ಕೇಳಿ ಖುಷಿಯಾಗುತ್ತಾರೆ. ಆದರೂ ಶುಭವಾಗಿಯೇ ಮಾತನಾಡುತ್ತಾರೆ. ಆರ್ಟ್ ಫೇಲ್ ಆಗುವುದಿಲ್ಲ. ತಕ್ಷಣವೇ ಹೇಳುತ್ತಾರೆ, ನಾವು ನಾರಾಯಣನಾಗುತ್ತೇವೆ ಎಂದು. ತಂದೆ ಹೇಳುತ್ತಾರೆ, ಒಳ್ಳೆಯದು, ಶುಭವಾಗಿ ಮಾತನಾಡುತ್ತೀರಿ, ನಿಮಗೆ ಜಯವಾಗಲಿ. ಸುಖಧಾಮಕ್ಕಂತೂ ಹೋಗುತ್ತೀರಿ. ಇನ್ನು ಯಾರು ನಾವು ನಾರಾಯಣನಾಗುತ್ತೇವೆ ಎಂದು ಹೇಳುತ್ತಾರೋ ಅದನ್ನು ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಬಾಪ್ತಾದ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಎಲ್ಲರೂ ಏಕರಸವಾಗಲು ಸಾಧ್ಯವಿಲ್ಲ. ಕರ್ಮಾತೀತ ಸ್ಥಿತಿಯಾಗುವವರೆಗೂ ಕೊನೆಯವರೆಗೆ ಏನಾದರೊಂದು ತಪ್ಪುಗಳು ನಡೆಯುತ್ತಲೇ ಇರುತ್ತವೆ. ಇದು ಶಿಕ್ಷಣ ಆಗಿದೆ. ದೇವತೆಗಳಾಗಬೇಕೆಂದ ಮೇಲೆ ದೈವಿ ಗುಣಗಳು ಅವಶ್ಯವಾಗಿ ಬೇಕು. ನಂಬರ್ ವಾರ್ ಆಗುತ್ತಾರೆ. ಪ್ರಯತ್ನ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ತಿಳಿಸಿಕೊಡಬೇಕು. ಕಲ್ಪಕಲ್ಪವು ಯಾವ ಪುರುಷಾರ್ಥ ಮಾಡಿದ್ದೇವೋ ಅದನ್ನೇ ಮಾಡುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಒಂದೇ ರೀತಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತಂದೆಯೂ ಹೌದು, ಟೀಚರ್ ಕೂಡ ಹೌದು, ಗುರು ಕೂಡ ಹೌದು. ಮೂವರಿಗೂ ಶಿಕ್ಷೆ ನೀಡಬೇಕಾಗುತ್ತದೆ. ಇದೊಂದು ವಿಸ್ಮಯವಾಗಿದೆ. ಇವರು ಒಬ್ಬರೇ ಆಗಿರುವುದರಿಂದ ನೆನಪು ಮಾಡುವುದು ಸುಲಭವಾಗಿದೆ. ಬಾಬಾ ನಮ್ಮ ತಂದೆಯೂ ಹೌದು, ಗುರು ಕೂಡ ಹೌದು. ಈ ಆತ್ಮ ಮನುಷ್ಯನದ್ದು, ಅಲ್ಲಿ ಕುಳಿತಿರುವ ಇನ್ನೊಂದು ಆತ್ಮ ಈಶ್ವರನದ್ದು. ಇವರ ಆತ್ಮಕ್ಕೆ ಪದೇ ಪದೇ ಶರೀರ ಸಿಗುತ್ತದೆ. ಅವರು ಜನ್ಮ ಪಡೆಯುವುದಿಲ್ಲ, ಆಧಾರ ತೆಗೆದುಕೊಳ್ಳುತ್ತಾರೆ. ನನ್ನ ಜನ್ಮ ಅಲೌಕಿಕ ದಿವ್ಯವಾಗಿದೆ ಎಂದು ಹೇಳುತ್ತಾರೆ. ಬೇರೆ ಯಾರದ್ದೂ ಇರುವುದಿಲ್ಲ. ಇವರ ಜನ್ಮವು ವಿಭಿನ್ನ, ಕರ್ಮವೂ ವಿಭಿನ್ನ. ಯಾವುದೇ ಲೇಪಾಚೇಪ ಅಂಟುವುದಿಲ್ಲ. ಮಾಯೆಯ ಯುದ್ಧ ನಿಮ್ಮದಾಗಿದೆ, ನನ್ನದಲ್ಲ. ನಾನು ನಿಮಗೆ ಯುಕ್ತಿ ತಿಳಿಸುತ್ತೇನೆ, ಹೀಗೆ ಮಾಡಿ ಎಂದು. ಡ್ರಾಮಾನುಸಾರ ವಿಶ್ವದ ಮೇಲೆ ನಮ್ಮ ವಿಜಯವಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ನಾವು ತಂದೆಯ ಮಕ್ಕಳಾಗುತ್ತೇವೆ. ಮಕ್ಕಳಾಗುವುದರಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಶಿಕ್ಷಣದಿಂದ ಪದವಿ ಸಿಗುತ್ತದೆ. ಡ್ರಾಮಾದ ಇತಿಹಾಸ ಹೇಗೆ ಪುನರಾವರ್ತನೆಯಾಗುತ್ತದೆ ಎಂದು ಕೂಡ ವಿಸ್ಮಯವಾಗಿದೆ. ಕೇವಲ ಸಮಯದ ವ್ಯತ್ಯಾಸವಿದೆ. ಅವರು ಲಕ್ಷಾಂತರ ವರ್ಷಗಳ ಆಯುಷು ಎಂದು ಹೇಳಿ ಕತ್ತಲೆಯಲ್ಲಿ ತಳ್ಳಿಟ್ಟಿದ್ದಾರೆ. ಗೀತೆಗಳನ್ನು ಬಹಳಷ್ಟು ತಯಾರಿಸಿದ್ದಾರೆ, ಆದರೆ ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ. ಇದು ಯಾವುದೇ ಪರಂಪರೆಯಿಂದ ನಡೆಯುವುದಿಲ್ಲ. ಪ್ರಪಂಚವೇ ಬದಲಾಗಿ ಬಿಡುತ್ತದೆ. ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೀರಿ. ಇದು ಕಲ್ಯಾಣಕಾರಿ ಯುಗವಾಗಿದೆ. ಏನಾದರೊಂದು ಕಲೆ ಕಡಿಮೆಯಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ನಂತರ ಎಲ್ಲವೂ ಮುಗಿದು ಹೋಗುತ್ತದೆ. ಮಕ್ಕಳಿಗೆ ನಾಲೆಡ್ಜ್ ಅಂತೂ ಬಹಳ ಚೆನ್ನಾಗಿ ಸಿಗುತ್ತಿದೆ. ಗುಣವಂತರಾಗಿಯೂ ಆಗಬೇಕು. ಪುರುಷಾರ್ಥ ನಿಲ್ಲಲು ಸಾಧ್ಯವಿಲ್ಲ. ಕಾನೂನು ಹಾಗೆ ಹೇಳುವುದಿಲ್ಲ, ಅದು ಅಸಂಭವ. ಡ್ರಾಮಾದಲ್ಲಿ ಎಲ್ಲರಿಗೂ ಪುರುಷಾರ್ಥದ ಪಾತ್ರ ಸಿಕ್ಕಿದೆ. ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ. ಪುರುಷಾರ್ಥ ದೊಡ್ಡದು ಅಥವಾ ಪ್ರಾರಬ್ಧ ದೊಡ್ಡದು ಎಂದರೆ ಪುರುಷಾರ್ಥವೇ ದೊಡ್ಡದು ಎನ್ನಲಾಗುತ್ತದೆ. ಪ್ರತಿಯೊಂದು ವಿಷಯದಲ್ಲೂ ಪುರುಷಾರ್ಥ ಮಾಡಬೇಕಾಗುತ್ತದೆ. ತಂದೆ ಶ್ರೀಮತ ನೀಡುತ್ತಾರೆ ಎಂದರೆ ಪುರುಷಾರ್ಥವು ಶ್ರೇಷ್ಠವಾಗಿ ನಡೆಯಬೇಕಲ್ಲವೇ? ಮುಖ್ಯವಾದದ್ದು ಕಾಮವಿಕಾರ. ಇದಕ್ಕಾಗಿಯೇ ತಂದೆ ಹೇಳುತ್ತಾರೆ, ಇದು ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯ ಸಾಧಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ. ಎಲ್ಲವೂ ಪುರುಷಾರ್ಥದ ಮೇಲೆಯೇ ಆಧಾರಿತವಾಗಿದೆ. ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಎಂದು ಮಕ್ಕಳಿಗೆ ಖುಷಿ ಇದೆ. ತಂದೆ ಕೂಡ ಭರವಸೆ ಕೊಡುತ್ತಾರೆ, ಇನ್ನು ಸ್ವಲ್ಪ ಸಮಯವಿದೆ. ನೀವು ಈ ಸಮಯದಲ್ಲಿ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ. ಈಶ್ವರನೇ ಓದಿಸುತ್ತಿದ್ದಾರೆ, ಅಲ್ಲಿ ದೇವತೆಗಳು ಓದಿಸುತ್ತಾರೆ. ಶಿಕ್ಷಣ ಆದಾಯದ ಮೂಲವಾಗಿದೆ. ತಂದೆ ಅವಶ್ಯವಾಗಿಯೂ ಓದಿಸುತ್ತಾರೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಂತರ ಪದವಿ ಹೆಚ್ಚು ಕಡಿಮೆ ಆಗುವುದು ಶಿಕ್ಷಣದ ಮೇಲಿರುತ್ತದೆ.
ತಂದೆ ಹೇಳುತ್ತಾರೆ, ಫಾಲೋ ಮೀ, ನನ್ನನ್ನು ಅನುಕರಣೆ ಮಾಡಿರಿ. ಫಾಲೋ ಫಾದರ್ ಅಂಡ್ ಫಾಲೋ ಮದರ್. ತಪ್ಪುಗಳಂತೂ ನಡೆಯುತ್ತಲೇ ಇರುತ್ತವೆ. ದೈವಿ ಗುಣ ಧಾರಣೆ ಮಾಡಿಕೊಳ್ಳಲು ಕೂಡ ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ಆಗ ಮಾಯೆಯು ಅದರಲ್ಲಿಯೂ ವಿಘ್ನಗಳನ್ನು ಹಾಕುತ್ತದೆ. ಈ ನಡತೆಯಿಂದ ನೀವು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಲಾಗುತ್ತದೆ. ಯಾರಾದರೂ ಮಾತು ಕೇಳದಿದ್ದರೆ ಆಗ ಅವರ ಹಿರಿಯರಿಗೆ ಹೇಳಬೇಕಾಗುತ್ತದೆ. ಅಂತಹ ತಪ್ಪುಗಳು ನಡೆಯುತ್ತವೆ, ನಂತರ ತಿಳಿಸಿಕೊಡಬೇಕಾಗುತ್ತದೆ. ಕೆಲವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ, ಆಗ ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ಕಾಮಚಿತೆಯ ಮೇಲೆ ಕುಳಿತು ಎಷ್ಟು ಬುದ್ಧಿಹೀನರಾಗಿದ್ದೀರಿ. ಶ್ಯಾಮ ಸುಂದರನ ಕತೆ ಎಷ್ಟು ಚೆನ್ನಾಗಿದೆ. ಬೇರೆ ಯಾರೂ ಇದನ್ನು ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ಶ್ರೀ 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 ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಶ್ರೀ ಶ್ರೀ ಎಂದರೆ ತಂದೆ. ನಂತರ ನಮ್ಮನ್ನು ಶ್ರೀ ಮಾಡುತ್ತಾರೆ, ನಂತರ ಶ್ರೇಷ್ಠರಾಗುತ್ತೇವೆ. ಭ್ರಷ್ಟರಲ್ಲೂ ನಂಬರ್ ಇದ್ದಾರೆ, ಆದರೆ ಅವರ ಮಾಲೆ ಇರುವುದಿಲ್ಲ. ಸತ್ಯಯುಗದಲ್ಲೂ ಶ್ರೇಷ್ಠರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರುತ್ತಾರೆ. ನಂತರ ಇಲ್ಲಿ ಭ್ರಷ್ಟರಿದ್ದಾರೆ, ಅವರಲ್ಲೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ. ನಂಬರ್ 1 ಪದವಿಗೆ ಅಧಿಕಾರಿ ಭವ. ಎಲ್ಲರೂ ತಮ್ಮನ್ನು ಸದಾ ತಂದೆಯ ಸಮೀಪ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ? ಸಮೀಪ ಆತ್ಮದ ವಿಶೇಷ ಧಾರಣೆ ಯಾವುದಾಗಿರುತ್ತದೆ? ಸದಾ ನೆನಪು ಮತ್ತು ಸೇವೆಯಲ್ಲಿ ತತ್ಪರರಾಗಿರುವುದು. ಬ್ರಹ್ಮ ತಂದೆಯು ಇದೇ ಧಾರಣೆಯಿಂದ ನಂಬರ್ 1 ಪದವಿಯನ್ನು ಪಡೆದರು. ಹಾಗೆಯೇ ನೀವು ಕೂಡ ಫಾಲೋ ಫಾದರ್ ಮಾಡಿ ನಂಬರ್ 1 ಡಿವಿಷನ್ನಲ್ಲಿ ಬರುತ್ತೀರಿ. ಅಂದರೆ ರಾಜಧಾನಿಯಲ್ಲಿಯೂ ಜೊತೆಯಲ್ಲಿ ಇರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.